ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವ ಒಂದು ಅತಿದೊಡ್ಡ ಪವಾಡದ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ. ಹೌದು, ಮೇ 1, 2026 ಶುಕ್ರವಾರ ಕುಂಭರಾಶಿಯವರ ಪಾಲಿಗೆ ಕೇವಲ ಒಂದು ದಿನವಲ್ಲ, ಅದು ಅವರ ಹಣೆಬರಹವನ್ನೇ ಬದಲಿಸುವ ಮಹಾನ್ ಗಳಿಗೆ. ಶಿವನ ಭಕ್ತರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಅವಮಾನ, ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ನೋವಿಗೆ ಇಂದು ಮಹಾದೇವನು ಸಾಂತ್ವನ ನೀಡಲಿದ್ದಾನೆ. ಮಹಾದೇವ, ಹರಹರ ಮಹಾದೇವ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸಾಕ್ಷಾತ್ ಈಶ್ವರನೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ಅಡಗಿರುವ ಆ 3 ರಹಸ್ಯಗಳೇನು? ಈ ವಿಡಿಯೋವನ್ನು ಎಲ್ಲಿ ಕೂಡ ಬಿಟ್ಬಿಡದೆ ಕೊನೆವರೆಗೂ ನೋಡಿ. ನಾನು ಪ್ರತಿ ಕ್ಷಣದ ಮಾಹಿತಿಯನ್ನು ಬಿಚ್ಚಿಡ್ತಾ ಇರ್ತೇನೆ. ಈ ಮಾಹಿತಿಯನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು, ಕರೆಂಟ್ ಹೊಡೆದಂತೆ ಭಾಸ ಆಗ್ಬೋದು, ಆದರೆ ಇದು ಸತ್ಯ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಗ್ರಹಗತಿಗಳ ಬದಲಾವಣೆ ಮತ್ತು ಶುಕ್ರವಾರದ ಮಹಿಮೆ. ಮೇ 1, 2026 ಆಕಾಶ ಮಂಡಲದಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಅನ್ನೋದು ನಡೆಯುತ್ತೆ. ಕುಂಭರಾಶಿಯ ಅಧಿಪತಿ ಶನಿ ದೇವನಾಗಿದ್ದರೂ ಕೂಡ ಈ ದಿನದಂದು ಗುರು, ಬೃಹಸ್ಪತಿ ಮತ್ತು ಶುಕ್ರ ಗ್ರಹಗಳ ಸಂಯೋಜನೆ ನಿಮಗೆ ಅದ್ಭುತ ಫಲಗಳನ್ನು ನೀಡುತ್ತೆ. ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ ಮಾತ್ರ ಅಲ್ಲ, ಇದು ಭೋಗ ಮತ್ತು ಭಾಗ್ಯದ ದಿನ ಕೂಡ ಹೌದು, ಹುಣ್ಣಿಮೆ ಕೂಡ ಹೌದು. ಕುಂಭರಾಶಿಯವರೇ, ನೀವು ಕಳೆದ ಕೆಲವು ದಿನಗಳಿಂದ, ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಹಿನ್ನಡೆಗಳನ್ನು ಅನುಭವಿಸ್ತಾ ಇದ್ರಿ. ಕೆಲಸದ ಜಾಗದಲ್ಲಿ, ರಾಜಕೀಯ, ಕುಟುಂಬದಲ್ಲಿ ಕಲಹ ಅಥವಾ ಆರೋಗ್ಯದಲ್ಲಿ ಏರುಪೇರು ನಿಮ್ಮನ್ನು ಹೈರಾಣಾಗಿಸಿತ್ತು. ಆದರೆ ಮೇ 1 ಸೂರ್ಯೋದಯವು ಹೊಸ ಭರವಸೆಯನ್ನು ತರಲಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಭಾಗ್ಯೋದಯವನ್ನು ಸೂಚಿಸುತ್ತೆ. ಬ್ರಹ್ಮಾಂಡ ನಿಮಗಾಗಿ ಕೆಲವು ಯೋಜನೆಗಳನ್ನು ರೂಪಿಸಿದೆ. ನೀವು ಇದನ್ನು ಕೇವಲ ಕಾಕತಾಳೀಯ ಅಂತ ಭಾವಿಸಬೇಡಿ. ನೀವು ಎಷ್ಟೋ ದಿನಗಳಿಂದ ಮಾಡುತ್ತಿದ್ದ ಪ್ರಾರ್ಥನೆಗೆ ಈಗ ಉತ್ತರ ಸಿಗುವ ಕಾಲ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತೆ. ಮನೆಯ ವಾತಾವರಣದಲ್ಲಿ ಹಠಾತ್ ಶಾಂತಿ ಮತ್ತು ನೆಮ್ಮದಿ ಕಂಡುಬರುತ್ತೆ. ಹಾಗಾದರೆ ಏನಾದರೂ ಕಂಡು ಬಂತಂದರೆ ಅದು ಮಹಾದೇವನ ಕೃಪೆಯ ಸಂಕೇತ ಅಂತಾನೆ ಹೇಳ್ಬಹುದು. ಇನ್ನು 3ನೇದಾಗಿ ಆ 3 ರಹಸ್ಯಗಳು ಮತ್ತು ನ್ಯಾಯ. ಈಗ ವಿಡಿಯೋದ ಮುಖ್ಯ ಭಾಗಕ್ಕೆ ಬರೋಣ. ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 3 ರಹಸ್ಯಗಳು ಏನೇನು? ಮೊದಲನೇ ರಹಸ್ಯ, ಅಂತಿಮ ನ್ಯಾಯ, ದ ಫೈನಲ್ ಜಸ್ಟಿಸ್. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಮತ್ತು ನಿಮಗೆ ಅನ್ಯಾಯ ಮಾಡಿದವರು ಈಗ ಬೆಲೆ ತೆರುವ ಸಮಯ ಬಂದಿದೆ. ಇದನ್ನು ನಾವು ಕರ್ಮದ ನ್ಯಾಯ ಅನ್ಬಹುದು. ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರು ನಿಮಗೆ ಬೆನ್ನು ಹಾಕಿರಬಹುದು, ಆದರೆ ಈಗ ಪರಿಸ್ಥಿತಿ ಉಲ್ಟಾ ಆಗಿದೆ. ಸತ್ಯ ಹೊರಬರುತ್ತೆ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗುತ್ತೆ. 2ನೇ ರಹಸ್ಯ, ಹಠಾತ್ ಧನಲಾಭ, ಅನ್ಎಕ್ಸ್ಪೆಕ್ಟೆಡ್ ವೆಲ್ತ್. ಬೆಳ್ಳಿಯ ಕಲಶದಲ್ಲಿ ಚಿನ್ನದ ನಾಣ್ಯಗಳು ತುಂಬಿರುವ ಚಿತ್ರವನ್ನು ನೀವು ನೋಡಿದ್ದೀರಿ. ಇದು ಕೇವಲ ಚಿತ್ರವಲ್ಲ, ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಸಂಕೇತ. ಸ್ಥಗಿತಗೊಂಡಿದ್ದ ಹಣ, ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಅನ್ನೋದು ಬರುತ್ತೆ. ಇನ್ನು ಕಷ್ಟದಲ್ಲಿ ಸಿಲುಕಿದವರಿಗೆ, ಸಾಲದಲ್ಲಿ ಸಿಲುಕಿದವರಿಗೆ ಹೊರಬರೋದಕ್ಕೆ ದಾರಿದೀಪ ಕಾಣಿಸುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಬರುತ್ತೆ. 3ನೇ ರಹಸ್ಯ, ಅದೃಶ್ಯ ಸಹಾಯ, ಡಿವೈನ್ ಇಂಟರ್ವೆನ್ಷನ್. ಮಹಾದೇವನು ಸಾಕ್ಷಾತ್ ರೂಪದಲ್ಲಿ ಬರೋದಿಲ್ಲ, ಆದರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ, ಅಪಾಯದಿಂದ ಪಾರು ಮಾಡ್ತಾರೆ. ಹಳೆಯ ಪರಿಚಯಸ್ಥರು ಅಥವಾ ಅಪರಿಚಿತರು ನಿಮಗೆ ಸರಿಯಾದ ಸಮಯದಲ್ಲಿ ಸಹಾಯ ಮಾಡಬಹುದು. ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. 4ನೇದಾಗಿ ಎಚ್ಚರಿಕೆ ಮತ್ತು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆಗಳೇನು? ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ನೀವು ಸುಮ್ಮನೆ ಕೂತ್ಕೊಳಕ್ಕೆ ಹೋಗಬೇಡಿ. ಮಹಾದೇವನ ಕೃಪೆ ನಿಮ್ಮ ಮೇಲೆ ಇರಬೇಕಾದ್ರೆ ನೀವು ಕೆಲವು ತಪ್ಪುಗಳನ್ನು ಮಾಡಬಾರ್ದು.
ಅಹಂಕಾರ ಬೇಡ. ಹಣ ಅಥವಾ ಯಶಸ್ಸು ಬಂದಾಗ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ವಿನಯವಂತರಾಗಿರಿ. ಸೋಮಾರಿತನ ಬೇಡ. ಅದೃಷ್ಟ ನಿಮ್ಮ ಬಾಗಿಲು ತಟ್ತಾ ಇದೆ, ಆದರೆ ಕೆಲಸ ಮಾಡಬೇಕಾದವರು ನೀವೇ ಆಗಿರ್ತೀರ. ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಸಂಗತಿ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ಸುತ್ತಲಿರುವ ಸ್ವಾರ್ಥಿ ಜನರನ್ನು ಗುರುತಿಸಿ. ಎಲ್ಲರಿಗೂ ನಿಮ್ಮ ರಹಸ್ಯಗಳನ್ನು ಬಿಟ್ಕೊಡಬೇಡಿ. ಇನ್ನು ಆರೋಗ್ಯ, ಮೇ 1ರಂದು ಸ್ವಲ್ಪ ತಲೆನೋವು ಅಥವಾ ಆಲಸ್ಯ ಕಾಡಬಹುದು. ತಣ್ಣಗಿನ ಪದಾರ್ಥಗಳ ಸೇವನೆಯಿಂದ ದೂರ ಇರಿ. ಈ ಸಮಯದಲ್ಲಿ ನೀವು ಧ್ಯಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಮಾತ್ರ ನೀವು ದಿವ್ಯ ಶಕ್ತಿಗಳ ಸಂಕೇತಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕೋಪವನ್ನು ನಿಯಂತ್ರಿಸಿ. ವಿಶೇಷವಾಗಿ ಸಂಗಾತಿಯೊಂದಿಗೆ ಮಾತನಾಡಬೇಕಾದರೆ ಸಂಯಮ ಇರಲಿ. 5ನೇದಾಗಿ ಪರಿಹಾರಗಳು ಮತ್ತು ಮುಕ್ತಾಯ. ನಾಳೆಯ ದಿನವನ್ನು ಅತ್ಯಂತ ಮಂಗಳಕರವಾಗಿರಿಸೋದಕ್ಕೆ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡಲೇಬೇಕು. ಶಿವಲಿಂಗಕ್ಕೆ ಅಭಿಷೇಕ. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಸಿ ಹಾಲು ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ. ಮಂತ್ರ ಜಪ. ಓಂ ನಮಃ ಶಿವಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ದಾನ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಸ್ವಲ್ಪ ಆಹಾರ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು, ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡಿ. ದೀಪಾರಾಧನೆ. ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪ ಹಚ್ಚಿ ಮಹಾದೇವನನ್ನು ಆಹ್ವಾನ ಮಾಡಿ. ಇನ್ನು ಕುಂಭರಾಶಿಯವರೇ, ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದ ಕತ್ತಲೆ ಕಳೆದು ಬೆಳಕು ಬರುವ ಸಮಯ ಇದು. ಈ ಬದಲಾವಣೆಯನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ನಡೆದ ಪವಾಡಗಳ ಬಗ್ಗೆ ನಮಗೆ ಕಮೆಂಟಲ್ಲಿ ತಿಳಿಸಿ. ನೀವು ನಿಜವಾದ ಶಿವಭಕ್ತರಾಗಿದ್ದರೆ ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.